ಎಲ್ಲರಿಗೂ ನಮಸ್ಕಾರ. PMK ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಪರಮೇಶ್ ಅಂತ. ಇವತ್ತಿನ ವಿಡಿಯೋದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಬಗ್ಗೆ ತಿಳಿದುಕೊಳ್ಳೋಣ. ಜ್ಞಾನಪೀಠ ಪ್ರಶಸ್ತಿಯನ್ನ ಸ್ಥಾಪನೆ ಮಾಡಿದವರು ಯಾರಪ್ಪ ಅಂತ ಕೇಳ್ತಾನ. ಇಬ್ಬರು ದಂಪತಿಗಳಾದ ಶ್ರೀ ಸಾವು ಶಾಂತಿ ಪ್ರಸಾದ್ ಜೈನ್ ಮತ್ತು ಶ್ರೀಮತಿ ರಮಾ ಜೈನ್ ಇಬ್ಬರು ದಂಪತಿಗಳು ಸೇರಿ 1961 ಮೇ 22ರಂದು 1961 ಮೇ 22ರಂದು ಜ್ಞಾನಪೀಠ ಪ್ರಶಸ್ತಿಯನ್ನ ಸ್ಥಾಪನೆ ಮಾಡ್ತಾರ. ಹಾಗಾದ್ರೆ ಇದರ ಪ್ರಧಾನ ಕಚೇರಿ ಅಂದರೆ ಜ್ಞಾನಪೀಠ ಪ್ರಶಸ್ತಿಯ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಕೇಳ್ತಾನ. ಎಲ್ಲಿದಪ್ಪ ಅಂದ್ರ ಭಾರತದ ನವದೆಹಲಿಯಲ್ಲಿ ಐತಿ. ಹಾಗಾದ್ರೆ ಈ ಪ್ರಶಸ್ತಿಯನ್ನು ಸಾಹಿತ್ಯ ಕ್ಷೇತ್ರಕ್ಕೆ ನೀಡುವ ಅತ್ಯುನ್ನತವಾದ ಸಾಹಿತ್ಯಿಕ ಪ್ರಶಸ್ತಿಯಾಗಿದೆ. ಈ ಪ್ರಶಸ್ತಿಯು ಸುಂದರವಾದ ವಾಗ್ದೇವಿಯ ಕಂಚಿನ ಪ್ರತಿಮೆ ಮತ್ತು 11 ಲಕ್ಷ ರೂಪಾಯಿ ನಗದು ಬಹುಮಾನವನ್ನ ಒಳಗೊಂಡಿದೆ. ಯಾವುದು? ಜ್ಞಾನಪೀಠ ಪ್ರಶಸ್ತಿ. ಹಾಗಾದ್ರೆ ಈ ಪ್ರಶಸ್ತಿಯನ್ನು ಎಷ್ಟು ಭಾಷೆಗಳಿಗೆ ನೀಡಲಾಗುತ್ತದೆ ಅಂತ ಕೇಳ್ತಾನ. ಎಷ್ಟು ಭಾಷೆಗಳಿಗಪ್ಪ ಅಂದ್ರ 22 ಭಾಷೆಗಳಿಗೆ 22 ಭಾಷೆಗಳಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನ ನೀಡುತ್ತೀವಿ ನಾವು. ಹಾಗಾದ್ರೆ ಜ್ಞಾನಪೀಠ ಪ್ರಶಸ್ತಿನ ಅತಿ ಹೆಚ್ಚು ಬಾರಿ ಪಡೆದ ಭಾಷೆ ಯಾವ್ದಂತ ಕೇಳ್ತಾನ. ಹಿಂದಿ ಭಾಷೆ. ಯಾವ್ದು? ಹಿಂದಿ ಭಾಷೆ 11 ಪ್ರಶಸ್ತಿಯನ್ನು ಪಡೆದುಕೊಂಡ್ರ. ಕನ್ನಡ ಭಾಷೆ 8 ಪ್ರಶಸ್ತಿಯನ್ನು ಪಡೆದುಕೊಂಡು 2ನೇ ಸ್ಥಾನವನ್ನು ಗಿಟ್ಟಿಸಿಕೊಂಡಿದೆ. ನಮ್ಮ ಹೆಮ್ಮೆಯ ಭಾಷೆ ಕನ್ನಡ ಭಾಷೆ. ಹಾಗಾದ್ರೆ ಜ್ಞಾನಪೀಠ ಪ್ರಶಸ್ತಿಯನ್ನ ನೀಡುವವರು ಯಾರು ಕೇಳ್ತಾನ. ಯಾರು ನೀಡುತ್ತಾರಪ್ಪ ಅಂತ ಭಾರತೀಯ ಜ್ಞಾನಪೀಠ ಟ್ರಸ್ಟ್ನವರು ಈ ಜ್ಞಾನಪೀಠ ಪ್ರಶಸ್ತಿಯನ್ನ ನೀಡುತ್ತಾರ. ಹಾಗಾದ್ರೆ ಈ ಜ್ಞಾನಪೀಠ ಟ್ರಸ್ಟ್ ನ ಮೊದಲ ಅಧ್ಯಕ್ಷರು ಯಾರಂತ ಕೇಳ್ತಾನ. ಬಾಳ್ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಯಾರಪ್ಪ ಅಂದ್ರ ಶ್ರೀಮತಿ ರಮಾ ಜೈನ್ ಅಂತ. ಬಾಳ್ ವೆರಿ ಇಂಪಾರ್ಟೆಂಟ್. ಜ್ಞಾನಪೀಠ ಟ್ರಸ್ಟ್ ನ ಮೊದಲ ಅಧ್ಯಕ್ಷರು ಯಾರು ಅಂತ ಕೇಳಿದಂದ್ರ ಶ್ರೀಮತಿ ರಮಾ ಜೈನ್ ರವರಾಗಿರ್ತಾರ. ಹಾಗಾದ್ರೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಮೊಟ್ಟ ಮೊದಲ ಕವಿ ಯಾರಂತ ಕೇಳ್ತಾನ. ಮಲಯಾಳಂನ ಕವಿಯಾದ ಜಿ ಶಂಕರ್ ಕರುಪ್ ಎಂಬ ಕವಿಯು 1965ರಲ್ಲಿ ಒಡಕುಳಂ ಎಂಬ ಕೃತಿಗೆ ಮೊಟ್ಟ ಮೊದಲ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಮೊದಲ ಕವಿ. ಹಾಗಾದ್ರೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಮೊಟ್ಟ ಮೊದಲ ಮಹಿಳೆ ಯಾರಪ್ಪ ಅಂತ ಕೇಳ್ತಾನ. ಬಂಗಾಳಿ ಭಾಷೆಯ ಕಾದಂಬರಿಗಾರ್ತಿಯಾದ ಆಶಾಪೂರ್ಣ ದೇವಿಯವರು 1976ರಲ್ಲಿ ಪ್ರತಿಶ್ರುತಿ. ಯಾವ ಕೃತಿ? ಪ್ರತಿಶ್ರುತಿ ಎಂಬ ಕೃತಿಗೆ ಮೊಟ್ಟ ಮೊದಲ ಬಾರಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಮೊಟ್ಟ ಮೊದಲ ಮಹಿಳೆ ಯಾರು? ಆಶಾಪೂರ್ಣ ದೇವಿ. ಹಾಗಾದರೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಕನ್ನಡಿಗರು ಯಾರು? ಅವ್ರು ಎಷ್ಟು ಜನ ಅಂತ ಅಂದ್ರ 8 ಜನ ಪಡೆದುಕೊಂಡಿದ್ದಾರೆ ಫ್ರೆಂಡ್ಸ್. ಇದೊಂದು ಕೋಡ್ ಕೊಡ್ತೀನಿ ಫ್ರೆಂಡ್ಸ್, ಸಿಂಪಲ್ ಆಗಿ. ಯಾವ್ದಪ್ಪ ಅಂದ್ರ ಕೂರ, ಬೇನ, ಶಿಮು, ಮಾಚಿ, ಗೋಸಿ, ಅಸ್, ಗಿಸ್, ಚೆಸ್ ಅಂತ. ಏನಿದು ಕೋಡು? ಈ ಕೋಡಲ್ಲಿ ಕವಿಗಳ ಹೆಸರು ಮತ್ತು ಕೃತಿಗಳ ಹೆಸರು ಕೋಡ್ನಲ್ಲಿ ಮಾಡಲಾಗಿದೆ. ಏನಪ್ಪಾ ಅದು ಕೋಡು? ಬಹಳ ವೆರಿ ಇಂಪಾರ್ಟೆಂಟ್. ನೋಡಿ, ಕುವೆಂಪು. ಕು ಅಂದ್ರ ಕುವೆಂಪು, ರಾ ಅಂದ್ರ ರಾಮಾಯಣ ದರ್ಶನಂ. ಯಾವ ವರ್ಷ ಪಡೆದುಕೊಂಡ್ರು? 1967ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಮೊಟ್ಟ ಮೊದಲ ಕನ್ನಡಿಗ. ಬಹಳ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬೇಂದ್ರೆ, ನಾ ಅಂದ್ರ 4 ತಂತಿ. ಯಾವ ವರ್ಷ ಪಡೆದುಕೊಳ್ತಾರೆ ಇವರು? 1973ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ 2ನೇ ಕನ್ನಡಿಗ. ಶೀಮು ಅಂದ್ರೇನು? ಶಿ ಅಂದ್ರ ಶಿವರಾಮ್ ಕಾರಂತು, ಮು ಅಂದ್ರ ಮುಖಜ್ಜಿಯ ಕನಸುಗಳು. ಬಹಳ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಮುಖಜ್ಜಿಯ ಕನಸುಗಳು ಯಾವ ವರ್ಷ ಪಡೆದುಕೊಳ್ತಾರಂತ ಕೇಳ್ತಾನ. 1977ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ 3ನೇ ಕನ್ನಡಿಗ. 4ನೇ ವ್ಯಕ್ತಿ ಯಾರಪ್ಪ?
ಮಾಚಿ. ಮಾಚಿ ಅಂದ್ರೇನು? ಮಾ ಅಂದ್ರ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಚಿ ಅಂದ್ರೆ ಇವರ ಕೃತಿ ಚಿಕ್ಕ ವೀರ ರಾಜೇಂದ್ರ ಎಂಬ ಕೃತಿಗೆ ಚಿಕ್ಕ ಚಿಕ್ಕ ವೀರ ರಾಜೇಂದ್ರ ಚಿಕ್ಕ ವೀರ ರಾಜೇಂದ್ರ ಎಂಬ ಕೃತಿಗೆ 1983ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ 4ನೇ ಕನ್ನಡಿಗ ಆಗಿರ್ತಾನ. ಗೋಸಿ ಅಂದ್ರೇನು? ಗೋ ಅಂದ್ರ ಗೋಕಾಕ್, ವಿಕ್ರು ಗೋಕಾಕ್. ಸಿ ಅಂದ್ರ ಸಿಂಧು ರಶ್ಮಿ, ಭಾರತ ಸಿಂಧು ರಶ್ಮಿ, ಬಹಳ ವೆರಿ ಇಂಪಾರ್ಟೆಂಟ್. ಭಾರತ ಸಿಂಧು ರಶ್ಮಿ ಅಂತ ಎಷ್ಟರಲ್ಲಿ ಪಡೆದುಕೊಳ್ತಾರೆ ಇವರು? 1990ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದ 5ನೇ ಕನ್ನಡಿಗ ಆಗ್ಯಾನ. ಹಾಗಾದ್ರೆ ಹಸ್ ಅಂದ್ರೇನು? ಯು ಆರ್ ಅನಂತಮೂರ್ತಿ ಅವರು ಸಮಗ್ರ ಸಾಹಿತ್ಯಕ್ಕೆ, ಯಾವ ಸಾಹಿತ್ಯಕ್ಕೆ? ಸಮಗ್ರ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಳ್ತಾರ. ಯಾವ ವರ್ಷ? 1994ರಲ್ಲಿ. ಗಿಸ್ ಅಂದ್ರೇನು? ಗಿ ಅಂದ್ರ ಗಿರೀಶ್ ಕಾರ್ನಾಡ್. ಸ ಅಂದ್ರ ಸಮಗ್ರ ಸಾಹಿತ್ಯಕ್ಕೆ, ಸಮಗ್ರ ಸಾಹಿತ್ಯಕ್ಕೆ 1998ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಳ್ತಾನ. ಚಸ್ ಅಂದ್ರೇನು? ಚಂದ್ರಶೇಖರ್ ಕಂಬಾರ್. ಚ ಅಂದ್ರ ಚಂದ್ರಶೇಖರ್ ಕಂಬಾರ್. ಸ ಅಂದ್ರ ಸಮಗ್ರ ಸಾಹಿತ್ಯ, ಬಹಳ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಎಷ್ಟಲ್ಲಿ ಪಡೆದುಕೊಳ್ತಾರೆ ಇವರು? 2010ರಲ್ಲಿ. ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಕೊನೆಯ ವ್ಯಕ್ತಿ ಯಾರಪ್ಪ ಅಂದ್ರ ಚಂದ್ರಶೇಖರ್ ಕಂಬಾರ್ 2010ರಲ್ಲಿ ಪಡೆದುಕೊಂಡನ. ಮುಂಬರುವ ವ್ಯಕ್ತಿ ಇತ್ತೀಚಿನ ದಿನಮಾನಗಳಲ್ಲಿ ಇವಾಗ ನಮ್ಮ ಕನ್ನಡಿಗರಿಗೆ ಯಾರಿಗೆ ಕೊಡ್ತಾರಪ್ಪ ಅಂದ್ರೆ ರೀಸೆಂಟ್ ಆಗಿ ಮುಂದೆ SL ಭೈರಪ್ಪನವರು ಕೊಡುವ ಮುನ್ಸೂಚನೆ ಇದೆ. ಓಕೆ, ಹಾಗಾದ್ರೆ 2021ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಬೇರೆ ಭಾಷೆಯ ಕವಿ ಯಾರಪ್ಪ ಅಂತ ಕೇಳ್ತಾನ. ಯಾರಪ್ಪ ಅಂದ್ರ 2021ರಲ್ಲಿ ಅಸ್ಸಾಮಿನ ಕವಿಯಾದ ನೀಲಮಣಿ ಫೂಕನ್. ಯಾರು? ನೀಲಮಣಿ ಫೂಕನ್ ರವರು ಈ ಪ್ರಶಸ್ತಿಯನ್ನು ಪಡೆದುಕೊಳ್ತಾರೆ ರೀಸೆಂಟ್ ಆಗಿ 2021ರಲ್ಲಿ. ಹಾಗಾದ್ರೆ 2022ರಲ್ಲಿ ಯಾರು ಪಡೆದುಕೊಳ್ತಾರ? ಕೊಂಕಣಿಯ ಕವಿಯಾದ ದಾಮೋದರ್. ಯಾರ? ದಾಮೋದರ್ ಮೌಜ್ ರವರು ಪಡೆದುಕೊಳ್ತಾರ. ರೀಸೆಂಟ್ ಆಗಿ 2023ರಲ್ಲಿ ಇಬ್ಬರಿಗೆ ಸಂಸ್ಕೃತ ಮತ್ತು ಉರ್ದು ಕವಿಗಳಿಗೆ 2023ರಲ್ಲಿ ಇಬ್ಬರು ಕವಿಗಳಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡುತ್ತೀವಿ. ಸಂಸ್ಕೃತ ಕವಿ ಯಾರು? 2023ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಸಂಸ್ಕೃತ ಕವಿ ಯಾರಪ್ಪ ಅಂತ ಕೇಳ್ತಾನ. ರಾಮಭದ್ರಾಚಾರ್ಯ. ಯಾರು? ರಾಮಭದ್ರಾಚಾರ್ಯರವರು ಪಡೆದುಕೊಳ್ತಾರ. ಇನ್ನೊಬ್ರು ಯಾರು ಪಡೆದುಕೊಳ್ತಾರಪ್ಪ ಅಂತ ಕೇಳ್ತಾನ. ಯಾರಪ್ಪ ಅಂದ್ರ ಉರ್ದು ಕವಿಯಾದ ಗುಲ್ಜರ್. ಯಾರ? ಗುಲ್ಜರ್ ಅವರು ಪಡೆದುಕೊಳ್ತಾರ. ರೀಸೆಂಟ್ ಆಗಿ ನಡೆದು ಇತ್ತೀಚೆಗೆ ಇವರು ಬೇರೆ ಭಾಷೆಯ ಕವಿಗಳು. ಕ್ವಶನ್ ಮಾಡ್ತಾನೆ ಫ್ರೆಂಡ್ಸ್. 2023ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಕವಿಗಳು ಯಾರಪ್ಪ ಅಂತ ಕೇಳ್ತಾನ. ನಾವೇನ್ ಮಾಡಬೇಕು? ಸಂಸ್ಕೃತ ಕವಿಯಾದ ರಾಮಭದ್ರಾಚಾರ್ಯ ಮತ್ತು ಉರ್ದು ಕವಿಯಾದ ಗುಲ್ಜರ್ ಅವರು ಪಡೆದುಕೊಂಡಿರ್ತಾರ. ನಿಮ್ಗೊಂದು ಕ್ವಶನ್ ಕೊಡ್ತೀನಿ ಫ್ರೆಂಡ್ಸ್, ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಮೊಟ್ಟ ಮೊದಲ ಮಹಿಳೆ ಯಾರು?